करुणालयम् नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यो कृतो वन्दे भगवन्तौ पुनः पुनः जगदादि जगद्गुरु सिद्धारूಢ महास्वामिಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 263ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಮಹಾತ್ಮರು ಅನಂತ ರೀತಿ ಮನನವನ್ನ ಮಾಡು ಅನ್ನುವಂತ ಭಾವದಿಂದ ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಪುನಃ ಪುನಃ ಚಿಂತನೆಯನ್ನ ಮಾಡು ಅಥವಾ ಧ್ಯಾನವನ್ನ ಮಾಡು ಅಂತ ಹೇಳ್ತಾ ಬಂದ್ರು. ಅಂದ್ರೆ ಅನುಸಂಧಾನ ಅಂತ ಅರ್ಥ. ಈ 63ನೇ ಶ್ಲೋಕದಲ್ಲಿ ಉಕ್ತಂ ಅರ್ಥ ಇಮಂ ಆತ್ಮನಿ ಸ್ವಯಂ ಭಾವಯೇತ್ ಪ್ರತೀತ ಇತ್ಯಭಿಧಿಯ ಸಂಶಯಾದಿ ರಹಿತಂ ಕಾಂಬವತ್ ತೇನ ತತ್ವ ನಿಗಮೋ ಭವಿಷ್ಯತಿ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿವರೆಗೂ ತತ್ವಮಸಿ ಮಹಾವಾಕ್ಯದ ನಿಜವಾದ ಅರ್ಥವನ್ನ ಅನುಸಂಧಾನ ಮಾಡಿ ಹೇಳಿದ ಈ ತತ್ವಗಳನ್ನು ಪ್ರಸಿದ್ಧಿಯಾದ ಯುಕ್ತಿಗಳ ಮೂಲಕ ಇದರ ಬಗ್ಗೆನೆ 10 ಶ್ಲೋಕಗಳಲ್ಲಿ ಹೇಳ್ತಾ ಬಂದ ನೋಡ್ರಿ. ಅದಕ್ಕ ಪ್ರಸಿದ್ಧ ಯುಕ್ತಿಗಳಂದ್ರು. ಕೆಲವು ಯುಕ್ತಿಗಳು ಅಂದ್ರೆ ದೃಷ್ಟಾಂತಗಳು. ಆ ದೃಷ್ಟಾಂತಗಳ ಮುಖಾಂತರ ವಿಚಾರ ಮಾಡುವ ದೃಷ್ಟಾಂತಗಳು ಯಾವಾಗಲೂ ಶ್ರುತಿಗಳಿಗೆ ವಿರುದ್ಧವಾಗದೆ, ಶ್ರುತಿಗಳಿಗೆ ಚ್ಯುತಿ ಬರದಂತೆ ನಾವು ಯುಕ್ತಿಗಳನ್ನ ಅರ್ಥ ಮಾಡಬೇಕು ವಿನಃ ವೇದ ಪ್ರಮಾಣಕ್ಕೆ ವಿರುದ್ಧವಾದಂತ ಅರ್ಥವನ್ನ ಮಾಡಬಾರದು. ಅದಕ್ಕೆ ಪ್ರಸಿದ್ಧ ಯುಕ್ತಿಗಳನ್ನು ನೋಡ್ರಿ. ಕರ್ಮಕಾಂಡದಲ್ಲಿ ಯುಕ್ತಿಗಳಾವ, ಉಪಾಸನಾ ಕಾಂಡದಲ್ಲಿ ಯುಕ್ತಿಗಳಾವ, ಜ್ಞಾನ ಕಾಂಡದಲ್ಲಿಯೂ ಯುಕ್ತಿಗಳು ಉಂಟು. ಪ್ರಸಿದ್ಧ ಯುಕ್ತಿ ಎಂದಾಗ ಜ್ಞಾನಕಾಂಡದಲ್ಲಿ ಹೇಳಿದಂತ ನಿನ್ನ ನಿಜವಾದ ಸ್ವರೂಪಕ್ಕೆ ಯಾವುದೇ ರೀತಿ ವೇದಗಳಿಗೆ ಭಂಗ ಬರದಂತೆ ನೀನು ನಿನ್ನಲ್ಲಿಯೇ ಬುದ್ಧಿಯಿಂದ ಅನುಸಂಧಾನವನ್ನ ಮಾಡಬೇಕು.
ಅಂಥ ಅನುಸಂಧಾನದಿಂದ ಸಂಶಯವೇ ಮೊದಲಾದವುಗಳು ಇಲ್ಲದೆ ಅಂಗೈಯಲ್ಲಿ ಇರುವ ನೀರಿನಂತೆ ತತ್ವ ನಿರ್ಣಯವಾಗುವುದು. ಅಂಗೈಲಿರುವ ನೀರು ಅಂದ್ರೆ ಅಷ್ಟೇ, ಅಂಗೈಲಿರುವಂತ ನೆಲ್ಲಿಕಾಯಿ ಅಂದ್ರೆ ಅಷ್ಟೇ. ನಮ್ಮ ಕೈಯಲ್ಲಿ ಇರುವಂತ ನೀರನ್ನ ಎಷ್ಟು ಸತ್ಯವಾಗಿ ಅಲ್ಲಗಳೆಯಲಿಕ್ಕೆ ಅಸಾಧ್ಯವಾಗಿದೆಯೋ ಅದೇ ಪ್ರಕಾರವಾಗಿ ನೋಡ್ರಿ ನಮ್ಮ ಆತ್ಮವನ್ನ ಅಲ್ಲಗಳೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದರೆ. ಮತ್ತ ಮುಂದಿನ ಶ್ಲೋಕದಲ್ಲಿ ಸಂಬೋಧ ಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ನೃಪ ವಚ್ಚ ಸೇನೆ ತದಾಶ್ರಯ ಸ್ವ ಆತ್ಮನೇ ಸರ್ವದಾ ಸ್ಥಿತೋ ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ಅಂದರೆ ಸೈನ್ಯದಲ್ಲಿ ರೂಪವಚ್ಚ ಅಂದ್ರೆ ರಾಜನನ್ನು ಹಾಗೆ ಸಂಘೆ ಕಾರ್ಯಕರಣ ಸಮೂಹದಲ್ಲಿ ಕಾರ್ಯಕರಣ ಸಮೂಹದಲ್ಲಿ ಪರಿಶುದ್ಧ ತತ್ವ. ಹೇಗೆಂದ್ರೆ ಒಂದು ಸೈನ್ಯದಲ್ಲಿ ಇರುವಂತ ರಾಜನನ್ನು ಕಂಡು ಹಿಡಿಯುವಂತೆ ಈ ಕಾರ್ಯಕರಣ ಸಮೂಹದಲ್ಲಿ ಪರಮಾತ್ಮ ತತ್ವವನ್ನ ಕೇವಲ ಜ್ಞಾನ ಸ್ವರೂಪವೆಂದು ತಿಳಿದುಕೊಂಡು ಅದನ್ನೇ ಆಶ್ರಯಿಸಿದವನಾಗಿ ಆತ್ಮನಲ್ಲಿಯೇ ಯಾವಾಗಲೂ ಇರುವವನಾಗಿ ಅದು ಬ್ರಹ್ಮದಲ್ಲಿ ವಿಶ್ವ ಸಮೂಹವನ್ನೆಲ್ಲ ಲಯಗೊಳಿಸು. ಈಗ ಸೈನ್ಯದಲ್ಲಿ ರಾಜ ಇದ್ದಾಗ ನಾವು ಬಹಳ ಸರಳವಾಗಿ ಇವನೇ ರಾಜ ಅಂತ ಕಂಡು ಹಿಡ್ತೀವಲ್ರಿ. ಯಾಕೆ ಸೈನಿಕರೇ ಬೇರೆ ರಾಜನೇ ಬೇರೆ. ಸೈನ್ಯ ಅಂದ್ರೆ ಅದು 1,00,000 ಇರಬಹುದು, 10 ಲಕ್ಷ ಇರಬಹುದು. ಅಷ್ಟು ಸೈನ್ಯದ ಮಧ್ಯದಲ್ಲಿ ಒಬ್ಬನೇ ಇರುವಂತ ರಾಜನನ್ನ ಕಂಡು ಹಿಡಿಯುವಂತೆ. ಯಾಕೆ ರಾಜನ ಲಕ್ಷಣ ಬೇರೆ ರೀ, ಸೈನ್ಯದ ಲಕ್ಷಣನೇ ಬೇರೆ ಇರ್ತಾವ. ಅದಕ್ಕಾಗಿ ಇವನು ರಾಜ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಈ ಕರ್ಣ ಸಮೂಹದಲ್ಲಿ ಕರ್ಣ ಅಂದ್ರೆ 25 ತತ್ವಗಳಿಂದ ಕೂಡಿದ ಈ ದೇಹದಲ್ಲಿ ಪಂಚ ಮಹಾಭೂತದಿಂದ ಕೂಡಿದಂತ ತೋರುವ ಜಗತ್ತಿನಲ್ಲಿ ನಾವು ಜ್ಞಾನ ಸ್ವರೂಪ, ಕೇವಲ ಜ್ಞಾನ ಸ್ವರೂಪ. ನಾವು ಸೈನಿಕರಲ್ಲ, ರಾಜನಿದ್ದಂತೆ. ಈ ದೇಹದ ತತ್ವಗಳೆಲ್ಲ ಇವು ಅನಾತ್ಮ. ಇದರೊಳಗೆ ಇರುವಂತ ಸ್ವರೂಪ ಏನಾದ ಅದು ಆತ್ಮ ಅಂತ ವಿಚಾರವನ್ನು ಮಾಡಿ ಅದನ್ನ ಲಯಗೊಳಿಸು. ಉತ್ಪತ್ತಿ ಲಯ ಅಂತಾರೆ. ಉತ್ಪತ್ತಿ ಏನು? ನೀರಿನಲ್ಲಿ ಪೃಥ್ವಿಯನ್ನು, ಭೂಮಿ ತತ್ವವನ್ನ ಜಲತತ್ವದಲ್ಲಿ ಕಳಿಬೇಕ್ರಿ.
ಆ ಜಲವನ್ನ ಅಗ್ನಿಯಲ್ಲಿ ಲಯ ಮಾಡಬೇಕು. ಆ ಅಗ್ನಿಯನ್ನ ವಾಯುವಿನಲ್ಲಿ ಲಯ ಮಾಡಬೇಕು. ಆ ವಾಯುವನ್ನ ಆಕಾಶ ತತ್ವದಲ್ಲಿ ಲಯವಾದರೆ ಅವ್ಯಾಕೃತದಲ್ಲಿ ಆಕಾಶವನ್ನ ಲಯ ಮಾಡಿದಾಗ ಬ್ರಹ್ಮದಲ್ಲಿ ಅವ್ಯಾಕೃತವನ್ನ ಲಯಗೊಳಿಸಿ ಆ ಬ್ರಹ್ಮವೇ ತಾನೆಂದು ಅನುಸಂಧಾನ ಮಾಡಬೇಕು. ಇದಕ್ಕ ಬಹಳ ಸಲ ನಾವು ಕೂಡ ವಿಚಾರವನ್ನ ಮಾಡಲಾಗಿ ಇದು ಹೇಗೆ ಲಯ ಆಗ್ಬೇಕಂದ್ರೆ ಈ ಒಂದು ತತ್ವವನ್ನ ಲಯ ಮಾಡಬೇಕಾದರೆ ನಮ್ಮ ದೇಹ ಕೂಡ ಪಂಚ ಮಹಾಭೂತದಿಂದ ಆಗ್ಯದ ನೋಡ್ರಿ. ಇದರಲ್ಲಿ ಭೂಮಿ ತತ್ವಗಳು ಬೇರೆ, ಜಲತತ್ವ ಬೇರೆ, ಹೀಗೆ ಹಲವು ತತ್ವಗಳಿಂದ ಉತ್ಪತ್ತಿಯಾದಂತ ಈ ದೇಹ ಮತ್ತು ಜಗತ್ತು. ಕೊನೆಗೆ ಇದು ಎಲ್ಲಿ ಹೋಗಿ ಮುಟ್ಟುತ್ತದೆ ಅಂದ್ರೆ ಯಾರಾದರೂ ದೇಹ ತ್ಯಾಗವನ್ನ ಮಾಡಿದ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಮುಚ್ಚಲಿ ಅಥವಾ ಅಗ್ನಿಯಲ್ಲಿ ಸುಡಲಿ, ಆ ಮಣ್ಣಿನಲ್ಲಿ ಇಟ್ಟಂತ ದೇಹ ಸ್ವಲ್ಪ ದಿನಗಳಲ್ಲಿ ಅದು ಒಳಗಡೆ ಏನಾಗ್ತದ್ರಿ, ಸೀಳ್ತದ ದೇಹ. ದೇಹ ಹೊಡೆದು ಹೋಗ್ತದ. ಆ ಸಂದರ್ಭದಲ್ಲಿ ಅಲ್ಲಿಯ ಭೂಮಿಯ ತತ್ವ ದೇಹದಲ್ಲಿ ಏನಿದ್ದುವೋ ಅವೆಲ್ಲವೂ ಕೂಡ ಭೂಮಿಯಲ್ಲಿ ಲಯ ಆಗ್ತಾವ್ರಿ. ಮತ್ತೆ ಆ ದೇಹದಲ್ಲಿದ್ದಂತ ಜಲತತ್ವಗಳು ಅದರ ಮೇಲೆ ಮಳೆ ಬಂದಾಗ ಜಲದಲ್ಲಿ ಲಯ ಆಗ್ತಾವ್ರಿ. ಅಗ್ನಿ ತತ್ವ ಅನ್ನುವಂಥದ್ದು ಅಗ್ನಿಯಲ್ಲಿ ಲಯ ಆಗ್ತದ. ಪ್ರಾಣಾದಿ ಯಾವ ವಾಯುವಿದೆ ದೇಹದಲ್ಲಿ ಅದು ವಾಯುವಿನಲ್ಲಿ ಲಯ ಆಗ್ತದ್ರಿ. ಆಕಾಶ ತತ್ವ ಏನಾದ ದೇಹದಲ್ಲಿ ಆಕಾಶದಲ್ಲಿ ಲಯ ಆಗ್ತಾವ ನೋಡ್ರಿ. ಅಂದ್ರೆ ಎಲ್ಲಿಂದ ಉತ್ಪತ್ತಿ ಆಗ್ಯಾವ ಅದೇ ಜಾಗದಲ್ಲಿ ಹೋಗಿ ಕೂಡುತ್ತವೆ. ಇದು ಸೃಷ್ಟಿ ಅಂದ್ರೆ ಉತ್ಪತ್ತಿ ಮೇಲಿಂದ ಕೆಳಗೆ ಬರೋದು, ಲಯ ಅಂದ್ರೆ ಒಂದೊಂದು ಕಳಿತಾ ಹೋಗೋದ್ರಿ. ಹೋದಾಗ ಕೊನೆಗೆ ಅವ್ಯಕ್ತವಾದ ಬ್ರಹ್ಮನಲ್ಲಿ ಎಲ್ಲವೂ ಕೂಡ ಕಾರಣದಂತೆ ಲಯ ಆಗ್ತವ್ರಿ. ಅಂದರೆ ಈ ದೇಹ ಕೂಡ ಎಲ್ಲಿ ಹೋಗಲ್ರ, ಎಲ್ಲಿಗೆ ಹೋಗ್ಬೇಕದು ಆಯಾ ತತ್ವಗಳಲ್ಲಿ ಲಯ ಆಗ್ತಾವಷ್ಟೆ. ಪ್ರಾಣವಾಯುವಿನಲ್ಲಿ ಲಯ ಆಯ್ತು ಈ ಪ್ರಕಾರ. ನೀನು ಮಾತ್ರ ಎಲ್ಲಿಯೂ ಲಯವಾಗುವನಲ್ಲ, ನಾನು ಎಲ್ಲಿಯೂ ಲಯವಾಗುವನು ಅಲ್ಲ ಅಂತ ಈ ರೀತಿ ವಿಚಾರವನ್ನ ಮಾಡಬೇಕು ಅಂತ ಮಹಾತ್ಮರು ಹೇಳುವಂತ ಉಪದೇಶದ ನಿರ್ಣಯ ನೋಡ್ರಿ. ಹೀಗೆ ನಾವು ವಿಚಾರವನ್ನ ಮಾಡ್ತಾ ಹೋದಂತೆಲ್ಲ ನಮಗೆ ಏನು ಗೊತ್ತಾಗ್ತದ್ರಿ ಅಂತಂದ್ರೆ ಅಲ್ಲಿ ಇರುವಂತ ಸತ್ಯತೆಯ ಅರಿವಾಗ್ತದ್ರಿ. ಸತ್ಯತೆಯ ಅರಿವಾಗೋದು. ಈ ಶ್ಲೋಕ ನಾ ಹೇಳಿದ್ದು ಸೀರಿಯಲ್ ಅವನ್ರಿ ನಿಮ್ಮ ಹತ್ರ? ಸೀರಿಯಲ್ ಅವಲ್ರಿ? ಅದಕ್ಕೆ ನನ್ನ ಗ್ರಂಥದಲ್ಲಿ ಇಂಚು ಮುಂಚಾಗ್ಯಾವ್ರಿ. ಸೀರಿಯಲ್
ಸೀರಿಯಲ್ ಇದ್ರೆ ಆಯ್ತು, ಸೀರಿಯಲ್ ಇದ್ರೆ ಆಯ್ತು. ನಿನ್ನೆ ತಕ್ಕನ ಅದು ಆ ಕಡೆ ಆದ್ಮೇಲೆ ಇವತ್ತು ಆತ್ಮಲಕ್ಷಣ ಅಂತ ಇದು ಸ್ಟಾರ್ಟ್ ಆಗಿತ್ತು. ಅದೇ ಆತ್ಮಲಕ್ಷಣ ಈ ರೀತಿಯಾಗಿ ಇದೆ. ಅದಕ್ಕೆ ಈಗ 64 ಏನಲ್ರಿ ನಾನು 64 ಹೇಳಕತ್ತೀನಿ. ಹೌದು ಹೇಳಕತ್ತೀನಿ. 64 65 64 ಹೇಳಕತ್ತೀರಿ. 64. ಅದೇ ರೀತಿಯಾಗಿ ಈ ರೀತಿಯ ಅಪರೋಕ್ಷ ಅನುಭವದಿಂದ ಬ್ರಹ್ಮ ಸಾಕ್ಷಾತ್ಕಾರ ಪಡೆದು ನಿಶ್ಚಿತವಾದ ನಿರ್ದಿಷ್ಟವಾದ ಜ್ಞಾನವನ್ನ ಪಡೆಯಿರಿ ಎಂದು ಆಚಾರ್ಯ ಶಂಕರರು ನಮ್ಮನ್ನು ಹುರಿದುಂಬಿಸುತ್ತಲಿದ್ದಾರೆ. ಅವರು ನಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ನಮಗೆ ಅಸಾಧ್ಯ ಅನ್ನುವಂಥದ್ದು ಬಲು ಸುಲಭ ಸಾಧ್ಯ ಅಂತ ಆಚಾರ್ಯರು ಹೇಳುತ್ತಲಿದ್ದಾರೆ ಅಂತ ಅರ್ಥ. ಅದಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಬುದ್ಧೌ ಗುಹಾಯಾಮ್, ಹೌದಲ್ರಿ? ಹೌದು, ಕರೆಕ್ಟ್. ಬುದ್ಧೌ ಗುಹಾಯಾಂ ಸದ್ ಅಸದ್ ಲಕ್ಷಣಂ ಬ್ರಹ್ಮಾಸ್ತಿ ಸತ್ಯಂ ಪರಮ ಅದ್ವಿತೀಯಂ ತದಾತ್ಮನ ಯೋ ಅತ್ರ ವಸೇದ್ ಗುಹಾಯಾಂ ಪೂರ್ಣರ್ನ ತಸ್ಯಾಂಗ ಗುಹ ಪ್ರವೇಶ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ. ಅಂದರೆ ಬುದ್ಧವು ಅಂದ್ರೆ ಬುದ್ಧಿ ಎಂಬ ಗುಹಾಯಾಮ್ ಅಂದ್ರೆ ಇದೊಂದು ಗುಹೆ. ಪ್ರಾಣಿಗಳು ಪಕ್ಷಿಗಳು ಇರಲಿಕ್ಕೆ ಒಂದು ಗೂಡು ಹೇಗೆಯೋ ಅದೇ ಬುದ್ಧಿ ಅನ್ನುವಂಥದ್ದು ಒಂದು ಗೂಡು ಇದ್ದಂತೆ. ಆ ಗೂಡಿನಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮಗಳಿಗಿಂತ ಭಿನ್ನವೂ ಸತ್ಯವೂ ಅದ್ವಯವೂ ಆದ ಪರಬ್ರಹ್ಮವು ಇರುತ್ತದೆ. ಬುದ್ಧಿ ಹೊರಗೆ ಬ್ರಹ್ಮ ಅಂತ ಹೇಳಿ ನೋಡ್ರಿ, ಬುದ್ಧಿಯ ಒಳಗೆ ಸೂಕ್ಷ್ಮ. ಎಲೈ ಶಿಷ್ಯನೇ, ಈ ಬುದ್ಧಿ ಗುಹೆಯಲ್ಲಿ ಆತ್ಮ ಸ್ವರೂಪದಿಂದಲೇ ಯಾವಾತನು ವಾಸ ಮಾಡುತ್ತಾನೆಯೋ ಅವನಿಗೆ ಮತ್ತೆ ಶರೀರವೆಂಬ ಗುಹೆಗೆ ಪ್ರವೇಶ ಇರುವುದಿಲ್ಲ. ಒಂದು ಅರ್ಥ ಏನಾಯ್ತ್ರಿ? ಪುನಃ ಅವನಿಗೆ ಜನ್ಮವಿಲ್ಲ. ಕಾರಣ ಬುದ್ಧಿ ಗುಹೆ ಎಂದರೆ ಬುದ್ಧಿಯ ಆಂತರ್ಯದಲ್ಲಿರುವ ರಹಸ್ಯ ಸ್ಥಾನ. ಅದನ್ನೇ ಶಾಸ್ತ್ರ ಗ್ರಂಥಗಳಲ್ಲಿ ದಹರಾಕಾಶ ಹೃದಯಾಕಾಶ ಎಂದು ಹೇಳಿರುವುದು. ಅದರೊಳಗೆ ಅಡಗಿರುವ ಆತ್ಮರನ್ನು ಅನುಸಂಧಾನದ ಮೂಲಕ ಅರಿಯಬೇಕು. ಪ್ರಶಾಂತವೂ ಪ್ರೇಮ ಸ್ವರೂಪವೂ ಆದ ವಾತಾವರಣದಲ್ಲಿ ಏಕಾಗ್ರತೆಯಿಂದ ನಿರಂತರ ಧ್ಯಾನ ಮಾಡುತ್ತಿರುವ ಸಾಧಕರಿಗೆ ಆತ್ಮದ ಅನುಭವವು ಲಭ್ಯವಾಗುವುದು. ಬೇರೆಯವರಿಗೆ ಆಗೋದಿಲ್ಲ ಅಂತ ಅರ್ಥ ಆಯ್ತು ನೋಡ್ರಿ. ನಿರಂತರ ಧ್ಯಾನ ಮಾಡುತ್ತಿರುವ ಸಾಧಕನಿಗೆ ಧ್ಯಾನ ಅಂದ್ರೆ ಮೊದಲೇ ಹೇಳಿ, ಚಿಂತನೆ ಅಂದ್ರೆ ಧ್ಯಾನ ಅಂದ್ರೆ ಮನನ ಅಂದ್ರೆ ಒಂದೇ. ಅಂಥವರಿಗೆ ಮಾತ್ರ ಈ ಆತ್ಮದ ಆನಂದ ಅನುಭವಕ್ಕೆ ಬರುವುದು. ಹೃದಯ ಗುಹೆಯಲ್ಲಿ ಇರುವ ಆತ್ಮವು ಅದು ಸ್ಥೂಲವಾದ ದೇಹ ಸೂಕ್ಷ್ಮವಾದ ಇಂದ್ರಿಯಗಳಿಗಿಂತ
ಅದು ಬೇರೆಯೇ ಆಗಿರುವುದು. ಹ್ಮ್ ಅದು ಇದರಲ್ಲಿ ಕೂಡದೆ ಬೇರೆಯಾಗಿರುವುದು. ಹ್ಮ್ ಅದು ಸತ್ವರೂಪದ ಅದ್ವಯವಾದ ಪರಬ್ರಹ್ಮ. ಹ್ಮ್ ಯಾರು ಉಪಾಸನೆಗಳಿಂದ ಹೃದಯ ಗುಹೆಯನ್ನ ಪ್ರವೇಶಿಸಿ ಹ್ಮ್ ಆತ್ಮಜ್ಞಾನವನ್ನ ಪಡೆಯುತ್ತಾರೆಯೋ ಹ್ಮ್ ಅಂಥವರಿಗೆ ಪುನರ್ಜನ್ಮವಿಲ್ಲ. ಹ್ಮ್ ಯಾಕೆಂದ್ರೆ ತಪ್ಪು ಮಾಡದವನಿಗೆ ಹ್ಮ್ ದುಡ್ಡು ಕೊಡುತ್ತೇವೆಂದರೆ ಕೂಡ ಜೈಲಿನಲ್ಲಿ ಅವನಿಗೆ ಅವಕಾಶ ಇಲ್ಲ. ಹ್ಮ್ ಯಾಕೆಂದ್ರೆ ಅವನಿಗೆ ತಪ್ಪೇ ಮಾಡಿಲ್ಲ ಅಂತ ಅರ್ಥ. ಹ್ಮ್ ತಪ್ಪು ಮಾಡಿದವನಿಗೆ ಶಿಕ್ಷೆಯ ಅನುಭವೇ ಜೈಲು ವಾಸ. ಹ್ಮ್ ತಪ್ಪೇ ಮಾಡಿಲ್ಲ, ಜೈಲಲ್ಲಿ ಸ್ವಲ್ಪ ದಿನ ಇರ್ತೀನಿ ಅಂದ್ರೆ ಹ್ಮ್ ಕೋಟಿ ಹಣವು ಕೊಟ್ಟರೆ ಕೂಡ ಅಲ್ಲಿ ವಾಸಕ್ಕೆ ಅವಕಾಶ ಕೊಡುವುದಿಲ್ಲ. ಹ್ಮ್ ಅಲ್ಲಿ ಪ್ರವೇಶ ಇಲ್ಲ ನೋಡ್ರಿ. ಹ್ಮ್ ಅದರಂತೆ ಪುಣ್ಯಾತ್ಮ, ಇದು ವರಪುಣ್ಯದಿಂದ ಪಡೆದಂತ ಆತ್ಮಾನುಸಂಧಾನ. ಹ್ಮ್ ಆ ಸಂಧಾನವನ್ನ ಮಾಡಿದಂಥವನು ಹ್ಮ್ ಅವನಿಗೆ ಪುನಃ ದೇಹದಲ್ಲಿ ಪ್ರವೇಶಕ್ಕೆ ಅವಕಾಶ ಕೊಡುವುದಿಲ್ಲ. ಹ್ಮ್ ಯಾಕಂದ್ರೆ ಆತನು ತನ್ನ ಸ್ವರೂಪ ಹ್ಮ್ ಸಾಕ್ಷಾತ್ಕಾರವನ್ನ ಮಾಡಿಕೊಂಡವನು. ಹ್ಮ್ ಮತ್ತೆ ತಾಯಿಯ ಗರ್ಭದಲ್ಲಿ ಜನಿಸಬೇಕಾದದ್ದು ಇಲ್ಲ ನೋಡ್ರಿ. ಹ್ಮ್ ತಾಯಿ ಗರ್ಭಕ್ಕೆ ಬರಗಲ್ರ ಅವರು. ಹ್ಮ್ ಮತ್ತೆ ಏನಾದರೂ ಅನಿಸಿಕೆ ಇತ್ತು ಅಂದ್ರೆ ಹ್ಮ್ ಅವತಾರಿ ಪುರುಷರಾಗಿ ಜನ್ಮ ಎತ್ತಬಹುದು ವಿನಃ ಹ್ಮ್ ಅಜ್ಞಾನಿಗಳಂತೆ ಜನ್ಮ ಎತ್ತಿ ಹ್ಮ್ ಗರ್ಭ ದುಃಖ, ಜಾಯಿ ದುಃಖ, ಮರಣ ದುಃಖ ಹ್ಮ್ ಅವರು ಅನುಭವಿಸುವುದಿಲ್ಲ ಅಂತ. ಹ್ಮ್ ಹೀಗೆ ಸದ್ಯದ ಸ್ಥಿತಿಯಲ್ಲಿ ನಾವು ಹ್ಮ್ ಎಲ್ಲಿ ಇದ್ದೀವಿ ಅಂದ್ರೆ ಜೈಲಿನಲ್ಲೇ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಹ್ಮ್ ಜೈಲು ಬಂಧನ ನೋಡ್ರಿ. ಜೈಲು ಬಂಧನ ಅಂದ್ರೆ ದೇಹದಲ್ಲಿ ಹ್ಮ್ ಬಂಧನ ಆಗಿವಿ. ಹ್ಮ್ ಒಂದು ಸಲ ಆತ್ಮದ ಅನುಭವ ಹ್ಮ್ ನೇರವಾಗಿ ಆದೊಡನೆಯೇ ಹ್ಮ್ ನಮ್ಮ ಶರೀರದ ಸಂಪರ್ಕವು ತಾನಾಗಿ ಕಡಿದು ಬೀಳುತ್ತದೆ. ಹ್ಮ್ ತಾನಾಗಿ ಹೋಗ್ತದೆ ಅದು. ಹ್ಮ್ ಆ ಶರೀರ ಭಾವ ಕಳೆದುಕೊಳ್ಳಲಿಕ್ಕೆ ಏನು ಮಾಡೋದು ಬೇಕಾಗಿಲ್ಲ. ಹ್ಮ್ ಈಗ ವಾವ ಒಡಗಿದ ಹ್ಮ್ ಮರದಲ್ಲಿ ಇರುವಂತ ಒಣಗಿದ ಎಲೆ ಹ್ಮ್ ತಾನಾಗಿ ಕಳಚಿ ಬಿಡ್ತದಿಲ್ರಿ. ಹೌದು. ಪಕ್ವವಾದ ಹಣ್ಣು ತಾನಾಗಿ ಗಿಡದಿಂದ ಬೇರ್ಪಡುತ್ತದೆ. ಹ್ಮ್ ಆ ಎಲೆಯನ್ನ ಬೇರ್ಪಡಿಸಲಿಕ್ಕೆ, ಹ್ಮ್ ಹಣ್ಣನ್ನ ಬೇರ್ಪಡಿಸಲಿಕ್ಕೆ ಹ್ಮ್ ಯಾರ ಅವಶ್ಯಕತೆ ಇಲ್ಲ, ಯಾವ ಸಾಧನೆ ಬೇಕಾಗಿಲ್ಲ. ಹ್ಮ್ ತಾನಾಗಿ ಒಣಗಿತು ಅಂದಾಗ ತಾನಾಗಿ ಬೀಳುತ್ತದೆ. ಹ್ಮ್ ಅದು ಬೀಳಿಸಲಿಕ್ಕೆ ಯಾವ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಹ್ಮ್ ಅದರಂತೆ ನಮ್ಮ ಸ್ವರೂಪ ಆತ್ಮಜ್ಞಾನದ ನಿಶ್ಚಯ ಯಾವಾಗ ಆಯ್ತಿಲ್ರಿ, ಹ್ಮ್ ಆವಾಗಲೇ ಈ ಪಕ್ವವಾದ ಹಣ್ಣು ತಾನಾಗಿ ಕಳಚಿ ಹೋದಂತೆ ಹ್ಮ್ ಆ ಒಣಗಿದ ಎಲೆ ಮರದಿಂದ ತಾನಾಗಿ ಬೇರ್ಪಟ್ಟಂತೆ ಹ್ಮ್ ನನ್ನಿಂದ ಈ ದೇಹ ತಾನಾಗಿ ಬೇರ್ಪಡುತ್ತದೆ. ಹ್ಮ್ ಅದನ್ನ ಬೇರೆ ರೀತಿ ನಾವು ಬೇರ್ಪಡಿಸುವ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಹ್ಮ್
ಅದಕ್ಕಾಗಿ ನಮ್ಮ ಶರೀರದ ಸಂಪರ್ಕವು ತಾನಾಗಿ ಕಡಿದು ಬೀಳುತ್ತದೆ. ಈ ರೀತಿ ನಮ್ಮ ಸಾಧನ ಅನುಷ್ಠಾನಗಳ ಫಲವಾಗಿ ಆತ್ಮ ಸಂಬಂಧವು ಸಿದ್ಧವಾಗುತ್ತದೆ. ಆ ಆತ್ಮ ಸಂಬಂಧ ಫಲಿಸಿದ ಮೇಲೆ ತನ್ನ ಕ್ಷೇತ್ರ ವಲಯಗಳಲ್ಲಿ ಅನುಭವಿಸಿ ಕ್ಷಯಿಸಬೇಕಾದ ವಾಸನಾ ವಿಶೇಷಗಳು ಯಾವುವು ಜೀವಕ್ಕೆ ಉಳಿದಿರುವುದಿಲ್ಲ. ಅವನಿಗೆ ಯಾವ ಒಂದು ಆ ಮೋಹದ ವಾಸನೆಗಳಾಗಲಿ, ಯಾವುದೇ ಅನುಭವಿಸುವ ವಸ್ತುವಾಗಲಿ, ವಸ್ತುವಿನ ವಾಸನೆಗಳಾಗಲಿ ಅಲ್ಲಿ ಇರುವುದಿಲ್ಲ. ಆ ಕಾರಣದಿಂದ ಭೋಗದ ವಸ್ತುಗಳೇ ಇಲ್ಲ ಅಂದಾಗ ಭೋಗಿಸುವ ಶರೀರದ ಅವಶ್ಯಕತೆ ಇರುವುದಿಲ್ಲ ಜ್ಞಾನಿಗಳಿಗೆ. ಅದಕ್ಕಾಗಿ ಪುನಃ ಹುಟ್ಟು ಸಾವು ಸಂಭವಿಸುವುದಿಲ್ಲ. ಈ ರೀತಿಯಾಗಿ ನೀನು ಮನನವನ್ನ ಮಾಡು, ಅನುಸಂಧಾನವನ್ನು ಮಾಡು ಅಂತ ಹೇಳ್ತಾರೆ. ಮತ್ತ ಈ ಒಂದ್ ಮುಂದೆ ವಾಸನಾ ತ್ಯಾಗ, ಆ ವಸ್ತುವನ್ನ ಬಿಡುವುದು, ವಾಸನೆಯನ್ನ ತ್ಯಾಗ ಮಾಡುವುದು ಹೇಗೆ, ತ್ಯಾಗ ಮಾಡುವ ಕ್ರಮದ ಬಗ್ಗೆ ಈ 267 ಶ್ಲೋಕದಿಂದ 276ನೇ ಶ್ಲೋಕದವರೆಗೂ ವಾಸನಾ ತ್ಯಾಗದ ಬಗ್ಗೆ ಆಚಾರ್ಯರು ಉಪದೇಶವನ್ನು ಮಾಡುತ್ತಲಿದ್ದಾರೆ. ಹೇಗೆಂದ್ರೆ ಜ್ಞಾತೆ ವಸ್ತುನಿಪಿ ಬಲವತಿ ವಾಸನಾ ಅನಾದಿರೇಶ ಕರ್ತ ಭೋಕ್ತ ಅಪಹಮಿತಿ ದೃಢ ಯಾಶ್ಯ ಸಂಸಾರ ಹೇತು ಪ್ರತ್ಯಗ ದೃಷ್ಟ ಆತ್ಮನೇ ನಿವಸತ ಸಾ ಅಪನೇಯ ಪ್ರಯತ್ನಾತ್ ಮುಕ್ತಿಂ ಪ್ರಾವುಸ್ತದೈಹ ಮುನಯೋ ವಾಸನಾತಾನವಂ ಎತ್ತಂತ ಈ ಶ್ಲೋಕವನ್ನು ಹೇಳ್ತಾ ಬಂದರೆ, ಅಂದರೆ ಜ್ಞಾತೆ ವಸ್ತುನಿ ಅಪಿ ಅಂದ್ರೆ ಅಂಥ ಆತ್ಮನನ್ನ ನಾನು ತಿಳಿದುಕೊಂಡ ಮೇಲೂ, ಅಹಂ ಅಂದ್ರೆ ನಾನು ಕರ್ತ ಕರ್ತು ಅಪಿ, ನಾನು ಕರ್ಮವನ್ನ ಮಾಡುವವನು, ಮಾಡಿದ ಕರ್ಮದ ಫಲಗಳನ್ನ ಭೋಗ್ತ ಅಂದ್ರೆ ನಾನೇ ಉಣ್ಣುವವನು, ಇತಿ ಅಂದ್ರೆ ಈ ರೀತಿ ಎಂಬ ಅನಾದಿ ವಾಸನ. ಇದು ಯಾವಾಗಲಿಂದ ಬಂದದ್ರಿ ವಾಸನ ಅಂದ್ರೆ ಅನಾದಿ ವಾಸನ. ಒಂದು ಜನ್ಮದಿಂದ ಬಂದಂತ ವಾಸನೆ ಅಲ್ಲ. ಅದಕ್ಕಾಗಿ ಆತ್ಮನನ್ನ ತಿಳಿದುಕೊಂಡ ಮೇಲೆ ನಾನು ಕರ್ತು ಮತ್ತು ಭೋಕ್ತ ಎಂಬ ಈ ಅನಾದಿ ಸಂಸ್ಕಾರವು ಪ್ರಬಲವೂ ದೃಢವೂ ಆಗಿರುತ್ತದೆ. ತಿಳಿದುಕೊಂಡ ಮೇಲೆ ಅಂತ ಹೇಳಿದ್ರು ನೋಡ್ರಿ. ಇದೇ ಈ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿರುತ್ತದೆ. ಪ್ರತ್ಯಗಾತ್ಮನೇ ತಾನು ಎಂಬ ದೃಷ್ಟಿಯಿಂದ ಆತ್ಮನಲ್ಲಿಯೇ ನೆಲೆಸಿರುವ ಬ್ರಹ್ಮನಿಷ್ಠನು ಆ ಸಂಸ್ಕಾರವನ್ನ ಪ್ರಯತ್ನ ಪೂರ್ವಕವಾಗಿ
ಪರಿಹಾರ ಮಾಡಿಕೊಳ್ಳಬೇಕು. ಹಲೋ.